ಹಾಯ್ ಫ್ರೆಂಡ್ಸ್, ಹೆಂಗದಿರಿ? ಆರಾಮದಿರಿ? ನಾನು ಆರಾಮದೀನಿ ನೋಡ್ರಿ. ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡು ಇವತ್ತಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡ್ರಿ. ತುಂಬ ದಿನಗಳಾದಮೇಲೆ ಮತ್ತೆ ಬಂದಿದ್ದೀನಿ ನಾನು. ಯಾಕಂದ್ರೆ ಸ್ವಲ್ಪ ಬ್ಯುಸಿಯಾಗಿದ್ದೆ ನಾನು ನನ್ನ ಪರ್ಸ್ನಲ್ ಲೈಫ್ ಒಳಗೆ. ಹಾಗಾಗಿ ಇದು ನಮ್ಮ ಸ್ಕೂಲಲ್ಲಿ ನಡೆದಿರೋ ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಷನ್ ಹೆಂಗಾಯಿತು ಅಂತೇಳಿ ವಿಡಿಯೋ ಮಾಡಿ ನೋಡ್ರಿ ಫ್ರೆಂಡ್ಸ್. ನೆಕ್ಸ್ಟ್ ಫ್ರೆಂಡ್ಸ್, ನಾವು ಮಕ್ಕಳನ್ನೆಲ್ಲ ನೀಟಾಗಿ ಕುಂದಿರಿಸಿ ಬೆಂಚೆಲ್ಲ ಹಾಕಿ ಅವರಿಗೆ ಏನೂ ತೊಂದರೆ ಆಗದೆ ಇರೋ ಥರ ಕೂಡಿಸಿ ಕ್ಲಾಸ್ ವೈಸು ಗೇಮನ್ನು ಅರೇಂಜ್ ಮಾಡಿದ್ವಿ. 5th ಕ್ಲಾಸ್ನವರಿಗೆ ಬಿಸ್ಕೆಟ್ ತಿನ್ನೋದು ಗೇಮು. ಅಂದರೆ ಒಂದು ನಿಮಿಷದಲ್ಲಿ ಎಷ್ಟು ಜನ ಎಷ್ಟು ಬಿಸ್ಕೆಟ್ ತಿಂತಾರಂತ. ಬಾಯ್ಸ್ ಮತ್ತು ಗರ್ಲ್ಸಿಗಂತೇನು ಸಪ್ರೇಟು ಆಡಿಸಿದ್ದಿಲ್ಲ ಫ್ರೆಂಡ್ಸ್. ನಾವು ಇಬ್ರಿಗೂ ಸೇರೇ ಗೇಮ್ ಆಡಿಸಿದ್ವಿ. ಫಸ್ಟ್ ಬ್ಯಾಚಲ್ಲಿ 6 ಜನ, ಆಮೇಲೆ ನೆಕ್ಸ್ಟ್ ಬ್ಯಾಚಲ್ಲಿ 6 ಜನ, ಈ ಥರ ಬ್ಯಾಚ್ ವೈಸ್ ಮಾಡಿ ಲಾಸ್ಟಿಗೆ ಮತ್ತೆ ರೌಂಡ್ ವೈಸ್ ಮಾಡಿ ಫೈನಲಾಗಿ ರಿಸಲ್ಟ್ ತೆಗೆದಿದ್ದೀವಿ. ತುಂಬ ಚೆನ್ನಾಗಿ ಆಡಿದರು. ಗೇಮ್ ಸ್ಪಿರಿಟು ಮಕ್ಕಳಿಗೆ ಈ ಥರ. ಇದು 3rd ಕ್ಲಾಸಿಗೆ ಪಿರಮಿಡ್ ಮಾಡೋದು. ವಾಟರ್ ಕ್ಲಾಸಿಂದ ಪಿರಮಿಡ್ ಮಾಡೋದು ತುಂಬ ಈಸಿಯಾಗಿ ಮಕ್ಕಳಿಗೆ ಗಾಳಿಗೆ ಗ್ಲಾಸ್ಗಳು ಹರಡ್ತಾ ಇದ್ವು. ನಮಗೇನು ಈಸಿ. 2nd ಕ್ಲಾಸ್ ಮಕ್ಕಳಿಗೆ ಬಲೂನ್ ಬ್ಯಾಲೆನ್ಸಿಂಗ್ ಮಾಡಿಸಿದ್ವಿ ಫ್ರೆಂಡ್ಸ್. ಅದರಲ್ಲಿನ ತುಂಬ ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡಿದ್ರು ಮಕ್ಕಳು. ನಮಗೂ ಖುಷಿ ಆಯಿತು. ಟೀಚರ್ಸು ತುಂಬ ಎಂಜಾಯ್ ಮಾಡಿದ್ವಿ. ಬಲೂನ್ ಬ್ಯಾಲೆನ್ಸಿಂಗ್ ಈ ಥರ ಮೆಡಲ್ ಬೀಳ್ತಾ ಇತ್ತು ಮಕ್ಕಳದು. ನೋಡೋಕೆ ಫನ್ನಿಯಾಗಿತ್ತು ಗೇಮು. ಆಮೇಲೆ ಇದು 1st ಸ್ಟ್ಯಾಂಡರ್ಡ್ದವರಿಗೆ ಪಾಸಿಂಗ್ ದ ಬಾಲ್ ಅಂತ ಆಡಿಸಿದ್ವಿ. ತುಂಬ ಈಸಿಯಾಗಿತ್ತು. ಬಟ್ ಮಕ್ಕಳಿಗೆ ಅದೇ ಇದು ಎಷ್ಟು ಚೆನ್ನಾಗಿ ಆಡ್ತಾಯಿದ್ರು ಮಕ್ಕಳು. ಒಬ್ಬರು ಬಾಲ್ ಬಿಟ್ಟ ತಕ್ಷಣ ಅದು ಔಟ್ ಅಂತ ಕನ್ಸಿಡರ್ ಮಾಡೋದು. ಫೈನಲಾಗಿ ಇದು ಬೇಗ ಮುಗೀತು ಫ್ರೆಂಡ್ಸ್. ಇದು ಗೇಮ್ 1st ಸ್ಟ್ಯಾಂಡರ್ಡ್ದವ್ರದ್ದು. ಯಾಕಂದರೆ ಬಹಳ ಕ್ಲಮ್ಸಿಯಾಗಿ ನಿದ್ದಿದ್ದಿಲ್ಲ ಗೇಮ್. ಇದು ಈಸಿಯಾಗೇ ಇತ್ತು. ಇದು 4th ಮಕ್ಕಳಿಗೆ ವಾಟರ್ ಕಲೆಕ್ಷನ್ನು. ಅಂದರೆ ಬೊಗಸೆಯಲ್ಲಿ ನೀರು ತೊಗೊಂಡು ಬಂದು ಅದನ್ನು ಈ ಕಡೆ ಗ್ಲಾಸಲ್ಲಿ ನೀರು ಕಲೆಕ್ಟ್ ಮಾಡೋದು. ಯಾರು ಎಷ್ಟು ಜಾಸ್ತಿ ಕಲೆಕ್ಟ್ ಮಾಡಿರ್ತಾರಲ್ಲ ಅವರು ವಿನ್ನರ್ ಅಂತ ಕನ್ಸಿಡರ್ ಮಾಡಿದ್ವಿ ಫ್ರೆಂಡ್ಸ್ ಅದನ್ನು. ಚಿಲ್ಡ್ರನ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತಾರಲ್ಲ ಫ್ರೆಂಡ್ಸ್, ಹಾಗೆ ನಮ್ಗೆ ಈ ಥರ ಓಡಾಡಿಕೊಂಡು ಆಟಾಡೋಕ್ಕಾಗತ್ತಾ? ಯಾಕಂದರೆ ಏಜ್ ಆದಮೇಲೆ ಮೊಳಕಾಲು ನೋವು, ಮಂಡಿ ನೋವು, ಕಾಲು ನೋವು, ಆ ನೋವು ಈ ನೋವು ಅಂತ ಇರ್ತೀವಿ. ಆಯಿಂಟ್ಮೆಂಟ್ ಹಚ್ಚೋದು, ಬಿಸಿ ಮಾಡ್ಕೊಳ್ಳೋದು. ಚಳಿಗಾಲ ಬಂದ್ರೆ ನೋಡಿ ಮಕ್ಳು ಹೆಂಗೆ ಕಪ್ಪೆ ಥರ ಜಿಗಿತಾ ಇದ್ದಾರೆ. ಕಪ್ಪೆಗಳೇ ಮಕ್ಕಳಂದರೆ ಕಪ್ಪೆಗಳೇ. ಯಾಕಂದರೆ ಕಪ್ಪೆಗಳನ್ನು ಹೆಂಗೆ ನಾವು ಒಂದೇ ತಕ್ಕಡಿ ಒಳಗೆ ಹಾಕಿಡೋಕ್ಕಾಗಂಗಿಲ್ಲ. ಮಕ್ಕಳೂ ಹಾಗೆ ಒಬ್ಬರನ್ನ ಕೂಡಿಸ್ತಿರ್ತೀವಿ, ಮತ್ತೊಬ್ಬರು ಎದ್ದು ಹೋಗ್ತಿರ್ತಾರೆ. ಒಬ್ಬರನ್ನ ಕೂಡಿಸ್ತಿರ್ತೀವಿ, ಅವ್ರನ್ನ ಕೂಡಿಸ್ತೀವಿ, ಇವ್ರು ಎದ್ದು ಹೋಗ್ತಾರೆ. ಇವ್ರನ್ನ ಕೂಡಿಸ್ತೀವಿ, ಅವ್ರು ಎದ್ದು ಹೋಗ್ತಾರೆ. ಅದರಲ್ಲೇ ಏನೋ ಲೈಫು ಎಂಜಾಯ್ ಮಾಡಬೇಕು ಮಕ್ಕಳ ಜೊತೆ. ನೋಡಿ ನನ್ನ ಮಗ ಹೆಂಗೆ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಸಾಂಗಿಗೆ. ಸುಮ್ಮನೆ ನಿಂತ್ಕೊಳ್ಳೋಂಗೇ ಇಲ್ಲ ಅವನು ರನ್ನಿಂಗ್ ಒಳಗೆ. ಮತ್ತು LKG ಮತ್ತು UKG ಕ್ಲಾಸ್ನವ್ರಿಗೆ ಮತ್ತು ಬಲೂನ್ ಬ್ಯಾಲೆನ್ಸಿಂಗ್ ಅಂತ ಗೇಮ್ ಆಡ್ಸಿ. ಯಾಕೆಂದರೆ ತುಂಬ ಈಸಿ ಇದು ಗೇಮು. ಮಕ್ಕಳಿಗೇನು ಇದು ಆಗಂಗಿಲ್ಲ ಅಂತೇಳಿ ಆಡಿಸಿದ್ವಿ ಇದನ್ನೇ. ನನ್ನ ಮಗ ಇದ್ದಾನೆ ನೋಡಿ ಇಲ್ಲಿ. ಮತ್ತು ಫಸ್ಟ್ ರೌಂಡಲ್ಲಿ ಫಸ್ಟ್ ಬಂದ, ಬಟ್ 2nd ರೌಂಡಲ್ಲಿ ಫಸ್ಟ್ ಬರಲಿಲ್ಲ, ನಿಂತ್ಕೊಂಡು ಬಿಟ್ಟ ಅಲ್ಲೇ. ಹಾಗಾಗಿ ಏನಿಲ್ಲ ಬಿಡಿ. ಗೇಮ್ ಅಂದರೆ ಸೋಲು ಗೆಲುವು ಎರಡೂ ಇದ್ದಿದ್ದೆ. ಯಾರು ಗೆದ್ದರು ಯಾರು ಸೋತರು ಅಷ್ಟೇ. ಮಕ್ಕಳೇ.
ನಮ್ಮ ಮಕ್ಕಳು ಒಂದೇ, ಬೇರೆಯವ್ರ ಮಕ್ಕಳು ಒಂದೇ, ನಾವು ಭೇದ ಭಾವ ಮಾಡೋದಿಲ್ಲ ಮಕ್ಕಳ ಮಧ್ಯ. ಇದು LKG ಕ್ಲಾಸಿನ ಗರ್ಲ್ಸಿಗೆ ರನ್ನಿಂಗ್ ರೇಸ್ ಮಾಡಿಸಿದ್ರು. ಅಂದರೆ ಫೈನಲ್ ತೆಗೆದಿದ್ದು. ಇದರಲ್ಲಿ ನನ್ನ ಮಗ ಫಸ್ಟ್ ಬಂದಿದ್ದ. ಮಕ್ಕಳಿಗೂ ಸ್ವಲ್ಪ ಎಂಜಾಯ್ಮೆಂಟ್ ಬೇಕಲ್ಲ ಫ್ರೆಂಡ್ಸ್ ಲೈಫಲ್ಲಿ. ಬರೀ ಯಾವಾಗಲೂ ಹೋಮ್ವರ್ಕ್ ಮಾಡು, ಕ್ಲಾಸ್ ವರ್ಕ್ ಮಾಡು, ಓದು ಬರೀ ಬಹೆಟ್ ಹಾಕು, ಪ್ರಾಜೆಕ್ಟ್ ವರ್ಕ್ ಮಾಡು ಅಂದ್ರೆ ಅವಕ್ಕೂ ಮೈಂಡಿಗೆ ಫ್ರೆಶ್ ಬೇಕಲ್ಲ, ರಿಫ್ರೆಶ್ಮೆಂಟ್. ಅದಕ್ಕೆ ಈ ಥರ ಲಾಸ್ಟಿಗೆ ಪೂಜೆ ಮಾಡಿ ಮಕ್ಕಳಿಗೆಲ್ಲ ಚಾಕ್ಲೇಟ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಟೀಚರ್ಸ್. ಹೆಂಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿರಿ. ಬಟ್ ತುಂಬ ಲೇಟ್ ಆಯಿತು ನಾನು ಅಪ್ಲೋಡ್ ಮಾಡೋದು. ತುಂಬ ಲೇಟ್ ಮಾಡ್ತಾಯಿದ್ದೀನಿ, ಏನೂ ಮಿಸ್ಟೇಕ್ ಮಾಡ್ಕೋಬೇಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಯಾರು ರಿಕ್ವೆಸ್ಟ್ ಕಳಿಸ್ತಿಲ್ಲ, ಯಾರು ನನಗೆ ರಿಪ್ಲೈ ಮಾಡಲ್ಲ ಫ್ರೆಂಡ್ಸ್, ಪ್ಲೀಸ್ ರಿಪ್ಲೈ ಮಾಡಿ.